ಮೊದಲನೇದಾಗಿ ಮೇಷರಾಶಿಯ ಫಲಾಫಲ ಯಾವ ರೀತಿ ಇದೆ? ಮೇಷರಾಶಿಯವರಿಗೆ ಕೃಷಿಕರಿಗೆ ವಿಶೇಷವಾದಂತಹ ಲಾಭ ಮತ್ತು ಗೃಹಿಣಿಯರಿಗೆ ವಿಶೇಷವಾದಂತಹ ಗೌರವ ಸ್ಥಾನಮಾನ ಪ್ರಾಪ್ತವಾಗುತ್ತೆ. ಮತ್ತು ವಯೋವೃದ್ಧರು ಪುರುಷ ಅಥವಾ ಮಹಿಳೆ ಇವರೆಲ್ಲರಿಗೂ ಕೂಡ ವಿಶೇಷವಾದಂತಹ ಸ್ಥಾನಮಾನ ಗ್ರಹಸ್ಥಿತಿಗಳ ಆಧಾರದ ಮೇಲೆ ಪ್ರಾಪ್ತವಾಗುತ್ತೆ. ಕೃಷಿಕರಿಗೆ ಲಾಭ ಅಂದರೆ ಈ ನಿತ್ಯ ಬೆಳೆ ಅನ್ನುವಂಥದ್ದು ಏನಿರುತ್ತೆ ಅಂದರೆ ಕಡಿಮೆ ಅವಧಿಯಲ್ಲಿ ಬೆಳೆಯತಕ್ಕಂತಹ ಬೆಳೆ ಅಥವಾ ವ್ಯಾಪಾರ ಮಾಡ್ತಕ್ಕಂತಹ ಬೆಳೆ ಏನಿದೆ ಅದಕ್ಕೆ ವಿಶೇಷವಾದಂತಹ ಧನಲಾಭವಾಗುತ್ತೆ. ಮತ್ತು ಗೃಹಿಣಿಯರಿಗೆ ಮನೆಯಲ್ಲಿ ಅವರ ಮಾತಿಗೆ ಸೂಕ್ತವಾದಂತಹ ಮನ್ನಣೆ ಮತ್ತು ಅಧಿಕಾರ ಪ್ರಾಪ್ತಿ ಅನ್ನುವಂಥದ್ದು ಮತ್ತು ಮನೆಯಲ್ಲಿ ಸಂತೋಷದಾಯಕವಾಗಿರತಕ್ಕಂತಹ ವಾತಾವರಣ ಪ್ರಾಪ್ತವಾಗುವಂತಹ ದಿನ ಅಥವಾ ಈ ವಾರ. ಹಾಗಾಗಿ ಸುಬ್ರಹ್ಮಣ್ಯನ ಆರಾಧನೆಯನ್ನು ಮಾಡಿಕೊಂಡ್ರೆ ಎಲ್ಲ ಮೇಷರಾಶಿಯವರ ಜೀವನ ಸುಭೀಕ್ಷವಾಗಿರುತ್ತೆ ಮತ್ತು ಅವರು ಅಂದ್ಕೊಂಡಿರ್ತಕ್ಕಂತಹ ಎಲ್ಲ ಕೆಲಸ ಕಾರ್ಯಗಳು ಪ್ರಾಪ್ತವಾಗುತ್ತೆ. ಮೊದಲನೇದಾಗಿ ಮೇಷರಾಶಿಯ ಫಲಾಫಲ ಯಾವ ರೀತಿ ಇದೆ? ಮೇಷರಾಶಿಯವರಿಗೆ ಕೃಷಿಕರಿಗೆ ವಿಶೇಷವಾದಂತಹ ಲಾಭ ಮತ್ತು ಗೃಹಿಣಿಯರಿಗೆ ವಿಶೇಷವಾದಂತಹ ಗೌರವ ಸ್ಥಾನಮಾನ ಪ್ರಾಪ್ತವಾಗುತ್ತೆ. ಮತ್ತು ವಯೋವೃದ್ಧರು ಪುರುಷ ಅಥವಾ ಮಹಿಳೆ ಇವರೆಲ್ಲರಿಗೂ ಕೂಡ ವಿಶೇಷವಾದಂತಹ ಸ್ಥಾನಮಾನ ಗ್ರಹಸ್ಥಿತಿಗಳ ಆಧಾರದ ಮೇಲೆ ಪ್ರಾಪ್ತವಾಗುತ್ತೆ. ಕೃಷಿಕರಿಗೆ ಲಾಭ ಅಂದರೆ ಈ ನಿತ್ಯ ಬೆಳೆ ಅನ್ನುವಂಥದ್ದು ಏನಿರುತ್ತೆ ಅಂದರೆ ಕಡಿಮೆ ಅವಧಿಯಲ್ಲಿ ಬೆಳೆಯತಕ್ಕಂತಹ ಬೆಳೆ ಅಥವಾ ವ್ಯಾಪಾರ ಮಾಡ್ತಕ್ಕಂತಹ ಬೆಳೆ ಏನಿದೆ ಅದಕ್ಕೆ ವಿಶೇಷವಾದಂತಹ ಧನಲಾಭವಾಗುತ್ತೆ. ಮತ್ತು ಗೃಹಿಣಿಯರಿಗೆ ಮನೆಯಲ್ಲಿ ಅವರ ಮಾತಿಗೆ ಸೂಕ್ತವಾದಂತಹ ಮನ್ನಣೆ ಮತ್ತು ಅಧಿಕಾರ ಪ್ರಾಪ್ತಿ ಅನ್ನುವಂಥದ್ದು ಮತ್ತು ಮನೆಯಲ್ಲಿ ಸಂತೋಷದಾಯಕವಾಗಿರತಕ್ಕಂತಹ ವಾತಾವರಣ ಪ್ರಾಪ್ತವಾಗುವಂತಹ ದಿನ ಅಥವಾ ಈ ವಾರ. ಹಾಗಾಗಿ ಸುಬ್ರಹ್ಮಣ್ಯನ ಆರಾಧನೆಯನ್ನು ಮಾಡಿಕೊಂಡ್ರೆ ಎಲ್ಲ ಮೇಷರಾಶಿಯವರ ಜೀವನ ಸುಭೀಕ್ಷವಾಗಿರುತ್ತೆ ಮತ್ತು ಅವರು ಅಂದ್ಕೊಂಡಿರ್ತಕ್ಕಂತಹ ಎಲ್ಲ ಕೆಲಸ ಕಾರ್ಯಗಳು ಪ್ರಾಪ್ತವಾಗುತ್ತೆ. ಮೊದಲನೇದಾಗಿ ಮೇಷರಾಶಿಯ ಫಲಾಫಲ ಯಾವ ರೀತಿ ಇದೆ? ಮೇಷರಾಶಿಯವರಿಗೆ ಕೃಷಿಕರಿಗೆ ವಿಶೇಷವಾದಂತಹ ಲಾಭ ಮತ್ತು ಗೃಹಿಣಿಯರಿಗೆ ವಿಶೇಷವಾದಂತಹ ಗೌರವ ಸ್ಥಾನಮಾನ ಪ್ರಾಪ್ತವಾಗುತ್ತೆ. ಮತ್ತು ವಯೋವೃದ್ಧರು ಪುರುಷ ಅಥವಾ ಮಹಿಳೆ ಇವರೆಲ್ಲರಿಗೂ ಕೂಡ ವಿಶೇಷವಾದಂತಹ ಸ್ಥಾನಮಾನ ಗ್ರಹಸ್ಥಿತಿಗಳ ಆಧಾರದ ಮೇಲೆ ಪ್ರಾಪ್ತವಾಗುತ್ತೆ. ಕೃಷಿಕರಿಗೆ ಲಾಭ ಅಂದರೆ ಈ ನಿತ್ಯ ಬೆಳೆ ಅನ್ನುವಂಥದ್ದು ಏನಿರುತ್ತೆ ಅಂದರೆ ಕಡಿಮೆ ಅವಧಿಯಲ್ಲಿ ಬೆಳೆಯತಕ್ಕಂತಹ ಬೆಳೆ ಅಥವಾ ವ್ಯಾಪಾರ ಮಾಡ್ತಕ್ಕಂತಹ ಬೆಳೆ ಏನಿದೆ ಅದಕ್ಕೆ ವಿಶೇಷವಾದಂತಹ ಧನಲಾಭವಾಗುತ್ತೆ. ಮತ್ತು ಗೃಹಿಣಿಯರಿಗೆ ಮನೆಯಲ್ಲಿ ಅವರ ಮಾತಿಗೆ ಸೂಕ್ತವಾದಂತಹ ಮನ್ನಣೆ ಮತ್ತು ಅಧಿಕಾರ ಪ್ರಾಪ್ತಿ ಅನ್ನುವಂಥದ್ದು ಮತ್ತು ಮನೆಯಲ್ಲಿ ಸಂತೋಷದಾಯಕವಾಗಿರತಕ್ಕಂತಹ ವಾತಾವರಣ ಪ್ರಾಪ್ತವಾಗುವಂತಹ ದಿನ ಅಥವಾ ಈ ವಾರ. ಹಾಗಾಗಿ ಸುಬ್ರಹ್ಮಣ್ಯನ ಆರಾಧನೆಯನ್ನು ಮಾಡಿಕೊಂಡ್ರೆ ಎಲ್ಲ ಮೇಷರಾಶಿಯವರ ಜೀವನ ಸುಭೀಕ್ಷವಾಗಿರುತ್ತೆ ಮತ್ತು ಅವರು ಅಂದ್ಕೊಂಡಿರ್ತಕ್ಕಂತಹ ಎಲ್ಲ ಕೆಲಸ ಕಾರ್ಯಗಳು ಪ್ರಾಪ್ತವಾಗುತ್ತೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.